ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಡಿ ಸಿ ಎಮ್ ಆದರು, ಹಾಗೆ ಇನ್ನಿತರ ಮಂತ್ರಿಗಳು ಕೂಡ ಮಂತ್ರಿಗಳಾದರು. ಆ ಸಂದರ್ಭದಲ್ಲಿ ಹುಣಸೂರಿನಿಂದ ಕಮ್ಮಿ ಅಂದ್ರೂ ಒಂದು 350 ಜನಕ್ಕೂ ಹೆಚ್ಚು ಜನಗಳೋಗಿ ಅವ್ರಿಗೆ ಸನ್ಮಾನಿಸುವಂಥ ಕೆಲಸ ಮಾಡಿದ್ವಿ, ಸನ್ಮಾನಿಸಿದ್ವಿ. ಬಟ್ ಹೆಚ್ಚು ಪ್ರಶಂಸನೆ ಬಂತು. ಫೋನ್ ಮಾಡಿದ್ರು, ಮಾಡಿದ ಕಡೆ ಎಲ್ಲನೂ, ನಾನು ಹೋದ ಕಡೆ ಎಲ್ಲನೂ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕೈ ಹಿಂಗೆ ತೋರ್ಸೋಕ್ಕೆ ಶುರು ಮಾಡಿದ್ರು. ಅಂದರೆ ಕಡಗ ಹಾಕ್ಬಿಟ್ಟಿದ್ದೆ ಮಂತ್ರಿಗಳು. ಅದು ಸಖತ್ ವೈರಲ್ ಆಗಿದೆ ಅಂತ ಅವಾಗ ಗೊತ್ತಾಯಿತು. ನಾನು ಮಾಮೂಲಿ ಮದುವೆಗಳಿಗೆ ಹೋಗಲಿ, ಯಾವುದೋ ಫಂಕ್ಷನ್ಗೆ ಹೋಗಲಿ, ಹಣ ಅಂತನವರು ಆ ಥರನೂ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ರು. ನಂಗೆ ಟಕ್ಕಂತ 2 ದಿನ ಆದಮೇಲೆ ಫ್ಲ್ಯಾಶ್ ಆಯಿತು. 3ನೇ ದಿನದಿಂದ ಯಾರು ಕೈ ಹಿಂಗೆ ಅಂತ ಅನ್ಕೊಬಂದರು, ನೀವು ಮುಖ್ಯಮಂತ್ರಿ ಆಗ್ರಿ, ನೀವು ಮಂತ್ರಿ ಆಗ್ರಿ, ಆಗ್ತೀನಿ ನಾನು ಶುರು ಮಾಡಿದೆ. ಅದರಲ್ಲೇನು ತಪ್ಪಿಲ್ಲ. ಆದರೆ ಕೆಲವು ಕೊಳೆತ ಮನಸ್ಸುಗಳು, ಕೊಳೆತ ಹಣ್ಣುಗಳಿದ್ವಲ್ಲ, ಅದು ಈ ಮೊಸರನ್ನದಲ್ಲಿ ಕಲ್ಲುಡ್ಕೋಂಥ ಕೆಲಸ ಮಾಡಿದ್ರು. ಅದನ್ನು ಹೆಚ್ಚು ಪ್ರಚಾರ ಮಾಡಿ, ಅದು ನಮ್ಮ ಯತೀಂದ್ರ ಅಭಿಮಾನಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಏನಿರ್ತಾರೆ ಅವ್ರ ಮಧ್ಯೆ ವಿಷನ ತುಂಬ ಅಂತ ಇದನ್ನು ದುರ್ಬಳಕೆ ಮಾಡಿಕೊಂಡ್ರು ಸಾಮಾಜಿಕ ಜಾಲತಾಣನ. ನಾನೇ ಖುದ್ದು ಈರಾಪುರ ಪೇಪರ್ಲೆಲ್ಲನೂ ಕೂಡ ಸಿ ಎಮ್ಗೆ ಬೆಳ್ಳಿ ಕಡಗ, ಸಿ ಎಮ್ಗೆ ಇದು ಡಿ ಸಿ ಎಮ್ಗೆ ಬೆಳ್ಳಿ ಕಡಗ ಎಲ್ಲನೂ ಬಂದಿದೆ. ನಾನೇನು ಅದನ್ನು ಚಿನ್ನ ಅಂತ ಅಂದ್ಬಿಟ್ಟೇನು ಹಾಕಿಲ್ಲ. ಆ ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡಿದ್ರೆ ಚಿನ್ನ ಗಿನ್ನ ಎಲ್ಲ ಬೇಡ ಕಣ ಅಂತಾರೆ ನೋಡಿ. ಇದು ಆವಾಗ ಸರ್ ಇಲ್ಲ ಸರ್ ಅದು ಬೆಳ್ಳಿದು ಸರ್, ಅದು ಚಿನ್ನದ ಬಣ್ಣದ ಪಾಲಿಶು, ಚಿನ್ನದ ಬಣ್ಣದ ಪಾಲಿಶು ಆ ಥರ ಅಂತ ಹೇಳ್ಬಿಟ್ಟೆ ಹಾಕಿಲ್ಲ ಅಂಥದ್ದು. ಆ ವಿಡಿಯೋದಲ್ಲೂ ಇದೆ, ನೀವು ನೋಡ್ಬೋದು. ಅದರಲ್ಲಿ ನಾನೇನೋ ಚಿನ್ನ ಅಂತ ಹಾಕ್ಬಿಟ್ಟಿದ್ದೆ ಅನ್ನೋದು ಅದನ್ನು ಕೂಡ ಆ ವೈರಲ್ ಆಗಿದ್ದು ಸಹಿಸಿಕೊಳ್ಳಾಗ್ದೇ ಈ ಕೊಳೆತ ಮನಸ್ಸುಗಳೇನಿವೆ ಅದರಲ್ಲಿ ಮೊಸರನ್ನದಲ್ಲಿ ಕಲ್ಲು ಹುಡ್ಕಂಗೆ ಹೋಗಿದೆ. ಅದು ರಾಜಕೀಯವಾಗಿ ತಿರುಗಿಸಿ, ನೋಡಪ್ಪ ಇಷ್ಟು ದಿನ ಸಿದ್ದರಾಮಯ್ಯನ ಜೊತೆ ಇದ್ದರು, ಅವ್ರ ಮಗನಿಗೆ ಬೆಳ್ಳಿದಾಕವ್ರೆ, ಅವ್ರಿಗೆ ಚಿನ್ನದಾಕವ್ರೆ ಅಂತ ಶುರು ಮಾಡಿದ್ರು. ಅದು ರಾಜಕೀಯವಾಗಿ ನನ್ನ ತಾಲೂಕಿನಲ್ಲೂ ಒಂದು ವರ್ಗಕ್ಕೆ ಬೇಜಾರಾಗೋಂಥ ಕೆಲಸ. ಅವರು ಕೂಡ ಸಮಜಾಯಿಷಿ ಕೊಡಿ ಅಂತ ಹೇಳಿದ್ದಕ್ಕೆ ಇವತ್ತು ಇಲ್ಲಿ ಸಮಜಾಯಿಷಿ ಕೊಡ್ತಾ ಇರೋದು. ಈಗ ಸನ್ಮಾನಗಳು ಹೆಂಗೆ ಮಾಡ್ತಾರೆ, ನೀವು 100 ಸನ್ಮಾನದ ವೀಡಿಯೋಗಳು ತೆಗೆದಿದ್ದೀರಿ. ಯಾವುದಾರ ಹೋದಾಗ ಈ ಪ್ರಪಂಚ, ಈ ವ್ಯವಸ್ಥೆ, ಈ ಸಿಸ್ಟಮು ಜೋ ಜೀತಾ ಓ ಸಿಕಂದರ್. ಈಗ ದಸರಾ ಕಾರ್ಯಕ್ರಮ ಆಯ್ತದೆ, ಪ್ರತಿ ವರ್ಷವೂ ಆಯ್ತದೆ. ಮುಖ್ಯಮಂತ್ರಿಗಳು ಯಾರಾಗಿರ್ತಾರೆ ಅವ್ರಿಗೆ ಇಷ್ಟು ದೊಡ್ಡದು ಪ್ರತಿಮೆ ಕೊಡ್ತಾರೆ, ಅವ್ರ ಜೊತೆ ಮಂತ್ರಿಯಾಗಿರ್ತಾರಲ್ಲ ಅವ್ರಿಗೆ ಅದೇ ಕೊಡ್ತಾರಾ? ಅದರೇ ಅದೇ ಟೈಪ್ದು ಇನ್ನು ಚಿಕ್ಕದು ಕೊಡ್ತಾರೆ. ಹಂಗೆ ಕೊಟ್ಟರೆ ಇಲ್ಲ ಅಂತ ಪ್ರಶ್ನೆ ಮಾಡೋಕ್ಕಾಗ್ದ? ಇಲ್ಲಿ ಸಮಸ್ಯೆ ಇರೋದು ಅವ್ರಿಗೆ ಚಿನ್ನದ ಕೊಟ್ಟರೆ, ಇವ್ರಿಗೆ ಬೆಳ್ಳಿದು ಕೊಟ್ಟರೆ. ನಾವು ಎಲ್ಲನೂ ಬೆಳ್ಳಿನೇ, ಚಿನ್ನದ ಬಣ್ಣದ ಪಾಲಿಶ್ ಇರೋಂಥ ಕಡಗನೂ ಕೂಡ ಬೆಳ್ಳಿನೇ, ಬೆಳ್ಳಿಯ ಕಲರ್ನ ಪಾಲಿಶ್ ಇರುವಂಥ ಕಡಗವು ಬೆಳ್ಳಿಯೇ. ಇದನ್ನು ತಾರತಮ್ಯ ತಗೊಬಂದು ನಮ್ಮ ಮೇಲೆ ಗೂಬೆ ಕೂರಿಸಿ ಅಲ್ಲಿ ಆ ವರ್ಗನ ಹೊಡೆದಾಕಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವರು ಅದೇ ಸಮಾಜಕ್ಕೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡೋದು, ನೋಡ್ದೇನಪ್ಪ ನಿಮ್ಮ ಜೊತೆ ಇದ್ದಿದ್ದಾಗ ಅವ್ನು ಹೆಂಗೆ ಮಾಡಿದ್ದಾನೆ ಈಗ ಹಂಗೆ ನಮಗೀಗ. ಅದಲ್ಲದೆ ನಾನು ಇನ್ನೂ 10-12 ಜನ ಮಿನಿಸ್ಟ್ರಿಗಳಿಗೆ, ನಮ್ಮ ಇವರು ಅಧ್ಯಕ್ಷರು KPCC ನೂತನ ಅಧ್ಯಕ್ಷರು ಸನ್ಮಾನ 21ಕ್ಕೆ ಮಾಡಬೇಕಾಗಿತ್ತು. ನನ್ನ ಆರೋಗ್ಯ ದೃಷ್ಟಿಯಿಂದ ಹೋಗಿಲ್ಲ. ಇನ್ನಿತರ ಸ್ನೇಹಿತರುಗಳಾಗಿ ಈಗ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನು ಸನ್ಮಾನ ಮಾಡೋದು? ಅವ್ರ ಊರನ್ನ ಹಾಕ್ಸ್ಕೊಳ್ಳೋಕ್ಕಿಲ್ಲ, ಅವ್ರ ಪೇಟೆ ಹಾಕ್ಸ್ಕೊಳ್ಳೋಕ್ಕಿಲ್ಲ. ಅವ್ರು ಏನಾರು ನೋಡಿದ್ದೀರಾ? ಅವ್ರಿಗೆ ಏನಾರು ಬುಕ್ ತೊಗೋಬೇಕು. ಅದು ಇತ್ತೀಚೆಗೆ ಖರ್ಗೆ ಅವ್ರ ಬಗ್ಗೆ ಒಂದು ಬುಕ್ ಬಂದಿದೆ, ಅದನ್ನು ತಗೊಂಡು ಇಟ್ಕೊಂಡಿದ್ದೀವಿ ಕೊಡೋಕ್ಕೆ. ಹಂಗನ್ಬಿಟ್ಟು ನಾನು ಅದು ಸನ್ಮಾನ ಮಾಡಿದಾಗ ಅವ್ರು ಕೊಡೋಕ್ಕೆ ಹೋದರೆ, ನೋಡಪ್ಪ ಅವ್ರಿಗೆ ಬೆಳ್ಳಿದು ಕೊಟ್ಟ, ಇವ್ರಿಗೆ ಬರೀ ಪುಸ್ತಕ ಕೊಟ್ಟಾದರೆ ಅರ್ಥ ಏನು ಮಾಡೋದು ನಾವೀಗ? ಅವರವರ ಭಾವಕ್ಕೆ, ಅವರ ಭಕುತಿಗೆ ತಂದು ನಾವು ಮಾಡೋಂಥದ್ದು. ಈಗ ನಮ್ಮನೆ ಇತಿಹಾಸ, ನಮ್ಮ ಮುತ್ತಾತ ದೇವರಾಜಸ್ನವ್ರಿಗೆ ಬೆಳ್ಳಿ ಕಡಗ ಹಾಕಿದರು. ನಮ್ಮಪ್ಪ ಗುಂಡ್ರಾಯಿಗೆ CM ಆದಾಗ ಬೆಳ್ಳಿ ಗದೆ ಹುಣ್ಸೂರು ಕೊಟ್ಟಿದ್ದರು. ನಾನು CM ಆಗಿದ್ದಾಗ ಸಿದ್ದರಾಮಯ್ಯನವ್ರಿಗೂ ಬೆಳ್ಳಿ ಕಡಗ ಕೊಟ್ಟಿದ್ದೀನಿ. ಆವತ್ತಿನ ದಿನ ಆ ಕಾರ್ಯಕ್ರಮಗಳು ಹುಣಸೂರು ತಾಲೂಕಲ್ಲಿ ಅಷ್ಟು ಕೆರೆಗಳನ್ನ ತುಂಬಿಸಿದ್ದಕ್ಕೆ, ಯೋಜನೆಗಳು ಕೊಟ್ಟಿದ್ದಕ್ಕೆ. ಈಗ ಮುಖ್ಯಮಂತ್ರಿ ಆಗಿರೋರಿಗೆ ಬೆಳ್ಳಿ ಕಡಗ ಕೊಟ್ಟಿದ್ದೀನಿ. ಇಂಥ ಒಂದು ಸಣ್ಣ ಕುಬ್ಜರು ಯೋಚನೆ ಮಾಡ್ತಾರೆ. ಈಗ ನಮಗೂ ಹೇಳ್ತಾರೆ ಎಲ್ಲರೂ ಮೇಲೆ, ಅವ್ರು ಕಾಲು ಎಳಿತವ್ರೆ, ಕಾಲು ಎಳೆಯೋರು ಎಲ್ಲಿರ್ತಾರಪ್ಪ, ನಿನ್ನ ಕಾಲ ಹತ್ರ ಇರ್ತಾರೆ ಅಂತ. ಕಾಲು ಎಳೆಯೋರು ಕಾಲ ಹತ್ರ ಇರ್ತಾರೆ, ಚೆನ್ನಾಗಿ ಗೊತ್ತು. ಆದರೆ ಈ ಕೊಳೆತ ಮನಸ್ಸುಗಳಿರ್ತವಲ್ಲ, ಈ ಕೊಳೆತ ಹಣ್ಣುಗಳು ನಮ್ಮ ತಾಲೂಕಲ್ಲಿ ಸೇರ್ಕೊಬಿಟ್ಟಿದೆ. ಅಲ್ಲಿ ಸೇರಿಕೊಂಡು ಬೇರೆಯವ್ರನ್ನೂ ಒಳ್ಳೆಯ ಸ್ವಚ್ಛ ಮನಸ್ಸಿನಂಥ ಯುವಕರಿಗೆ ಬೆಂಕಿ ಹಚ್ತವ್ರೆ. ನಾನು ಬಂದಿಲ್ಲಿ ಈ ಮಾಧ್ಯಮ ಮುಖಾಂತರ ಸಮಜಾಯಿಸಿ ಕೊಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತಿಲ್ಲಿ ಒಂದು ಸಮಜಾಯಿಸಿ ಕೊಡ್ತಾಯಿದ್ದೀನಿ. ಇದು ಇಷ್ಟು ದೊಡ್ಡದು ಚಿನ್ನದ್ದು
ಕಡ್ಗ ಕೊಟ್ಬಿಟ್ಟು ಮಂಜುನಾಥ್ ಚಿನ್ನದ ಕಡ್ಗ ಕೊಟ್ಟರು ಅಂತ ಅದು ಫೇಕಾಗಿ ತೋರಿಸ್ತಾರೆ. ಅದು ಹುಡುಕ್ತಾ ಇದ್ದೀವಿ, ಸಿಗ್ತಾಯಿಲ್ಲ. ಬಟ್ ನಾವಂತೂ ಎಲ್ಲೂ ಕೂಡ ಅವ್ರಿಗೆ ಚಿನ್ನ ಅವ್ರಿಗೆ ಬೆಳ್ಳಿ ಅಂತ ಮಾಡಿಲ್ಲ. ಬೆಳ್ಳಿಲೇ ಅದರಲ್ಲೂ ನಿಮಗೆಲ್ಲ ಉತ್ತರ ಕೊಡೋಕ್ಕೂ ಕೂಡ ನಾನು ಈಗ ನಾನು ಚಿನ್ನದ್ದು ಇದು ಕೊಡೋದೆಲ್ಲ ಇವತ್ತೇನಲ್ಲ, 15 ವರ್ಷದಿಂದ 20 ವರ್ಷದಿಂದ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಯಾರು ವಿದ್ಯಾರ್ಥಿಗಳು SLC ಟಾಪರ್ಸು, PUC ಟಾಪರ್ಸು, ಡಿಗ್ರಿ ಟಾಪರ್ಸ್ಗೆ 20 ವರ್ಷದಿಂದ ಚಿನ್ನದ ಸರ ರತ್ನಮ್ಮ ಪ್ರಶಸ್ತಿ ಕೊಡ್ಕೊಬರ್ತಾಯಿದ್ದೀನಲ್ಲ ತಾಲೂಕಲ್ಲಿ. ಅವಾಗ ಯಾರು ಯಾಕೆ ಮಾತಾಡಲಿಲ್ಲ? ಒರಿಜಿನಲ್ ಚಿನ್ನ. ಈಗ ನಾವು CMಗೆ DCMಗೆ ನಾನು ಬೇರೆ ಏನೇನು ಕೊಟ್ಟಿದ್ದೀನಿ. ಇದಾರು 40-50 ಸಾವಿರ ವ್ಯಾಲ್ಯೂದಿರ್ಬೋದು. ಒಂದೊಂದು ಪೆನ್ 1.5 ಲಕ್ಷದ ಕೊಟ್ಟಿದ್ದಿಲ್ಲ. ಅದಕ್ಕೆ ಏನು ಹೇಳೋದೀಗ? ಆ ಪೆನ್ನಲ್ಲಿ ಬಡ್ಜೆಟ್ಗೆ ಸೈನ್ ಹಾಕೋದಿಲ್ಲ ಹಳೆ CM ಅವರು. ಅವಾಗ ಏನು ಹೇಳೋದು? ವ್ಯಾಲ್ಯೂ ಕಟ್ಟೋಕ್ಕದ್ದು ಅದಕ್ಕೆಲ್ಲ. ಈಗ ನನ್ನ ಕತೆ ಏನಾಗಿದೆ, ಯಾವ ಈ ಸಾಮಾಜಿಕ ಜಾಲತಾಣದಿಂದ ನಮ್ಮ ಸ್ವಇಚ್ಛೆಗೆ ಬದುಕಂಗೂ ಆಗ್ತಾ ಇಲ್ವೇ? ಇದು ಬಂದಿರೋ ನೋವು ನಮಗೆ. ಒಂದು ಲಿಮಿಟ್ ಇದೆ. ನಾವು ಮಾಡಿರೋ ಒಳ್ಳೆ ಕೆಲಸ ಎಲ್ಲ ತೋರ್ಸೋಕ್ಕೆ ಇಷ್ಟ ಇರೋದು ತೋರಿಸ್ಬೋದು, ಇಲ್ಲಾಂದ್ರೆ ಇಲ್ಲೇ ಇರ್ಬೋದು. ನಾವು ಇಲ್ಲದೇ ಇರೋದನ್ನೆಲ್ಲನೂ ಈ ಥರ ಸುಳ್ಳು ನೋಡಿ. ಒಂದೇ ಒಂದು ಮಾಧ್ಯಮ, ಒಂದೇ ಒಂದು ಪೇಪರಲ್ಲಿ ಮಾತ್ರ ಚಿನ್ನ ಅಂತ ಬಂದಿದೆ. ಅದಕ್ಕೆ ನಾನು ಈ ಥರ ಸ್ಟೇಟ್ಮೆಂಟ್ ಮಾಡಿದ್ದೀನಾ? ಸಿದ್ದರಾಮಯ್ಯನವರು ನನಗೆ ಹೇಳೋರು, ನನ್ನ ಸರ್ವಸ್ವನು ಸಿದ್ದರಾಮಯ್ಯ. ಅದು ಆಮೇಲೆ ಕತೆ. ಅವರೇ ನನಗೆ ಹೇಳೋಲ್ಲ, ಸಾರ್ವಜನಿಕ ಜೀವನದಲ್ಲಿರೋ ರಾಜಕಾರಣಿ ತಣ್ಣೀರನ್ನು ಆರಿಸ್ಕೊಂಡು ಕುಡಿಬೇಕು ಕಣಪ್ಪ ಅಂತ. ಹಂಗಾಗದ ಸ್ಥಿತಿ. ನಾವು ನಮ್ಮ ಖುಷಿಗೇನೋ ಮಾಡಿದ್ರೂ ಅದನ್ನು ರಾಜಕೀಯವಾಗಿ ಅಲ್ಲಿ ಬೆಂಕಿ ಹಚ್ಚೋಂಥ ಕೆಲಸ ಮಾಡ್ತವ್ರೆ. ಮಿತ್ರರಿಗೆ ವಿಷ ತುಂಬ ಅಂತ ಕೆಲಸ ಮಾಡ್ತಾರೆ. ಇದನ್ನೆಲ್ಲ ಸುಪಾರಿ ಕಿಲ್ಲರ್ ಥರ. ಅದಕ್ಕೆ ನಾವು ಹೆಸ್ರು ನೋಡಿ, ಹೆಸ್ರು ಹೇಳೋದು ಎಲ್ಲಿದೆ ವೇದಿಕೆ, ಕಾನೂನು ಹೋರಾಟ ಎಲ್ಲಿ ಮಾಡ್ತೀನಿ ಅಲ್ಲಿ ಮಾಡ್ತೀನಿ. ಈಗ ಅದು ಅಲ್ಲಿಗೆ ಯಾರು ಹೆಸ್ರು ಹೇಳ್ತೀನಿ, ಯಾರು ನಮಗೆ ತೇಜೋವಧೆ ಮಾಡ್ತಾಯಿದ್ರೆ ನಾವಲ್ಲಿ ಮಾಡ್ತೀವಿ. ಓಕೆ. ಆಮೇಲೆ ಕೊಳ್ತ ಹಣ್ಣುಗಳನ್ನ ಎಲ್ಲರೂ ಏನು ಮಾಡ್ತೀರಿ? ಪ್ರಪಂಚದಲ್ಲಿರೋರು ಏನು ಮಾಡ್ತಾರೆ? ತೆಗೆದು ಬಿಸಾಕ್ತಾರೆ. ಇನ್ನು ಸ್ವಲ್ಪ ದಿನ ಕಾಯಬೇಕು. ಹುಣಸೂರಿಗೆ ಸೇರ್ಕೊಂಡಿರೋ ಕೊಳ್ತ ಹಣ್ಣನ್ನ ಜನರೇ ತೆಗೆದು ಬಿಸಾಕ್ತಾರೆ. ಅಲ್ಲ, ನಮ್ಮ ಅಭಿಮಾನಿಗಳೇ ಹೇಳ್ತಾರೆ, ಅಣ್ಣ ಹಿಂಗೆ ನಮಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಗೊಂದಲ ಅದಕ್ಕೆ ಗೊಂದಲ ಸೃಷ್ಟಿ ಮಾಡ್ತಾವ್ರೆ. ನಾನು ಗೊಂದಲನ ಬಗೆಹರಿಸ್ಬೇಕಾದ್ರೆ ಬೇರೆಯವರು ವಾದ ಮಾಡ್ತಾರೆ ನನ್ನ ಪರ. ಅದು ಈ ಮಾಧ್ಯಮಗಳಿಗೆ ಬರ್ತಾಯಿಲ್ಲ. ಈ ಕ್ಲಾರಿಫಿಕೇಷನ್ ಆಗಿರೋದು ನನ್ನಿಂದ. ನಾನೇ ಅದನ್ನು ಸರಿಪಡಿಸ್ಬೇಕಲ್ವಾ? ನಾನು ಕೊಟ್ಟಿರೋದು ಬೆಳ್ಳಿನೇ. ಅದು ಚಿನ್ನ ಬಣ್ಣದ ಲೇಪಿತವಾದಂಥದ್ದು. ಅದಕ್ಕೆ ನಿಮಗೆ ಉದಾಹರಣೆಗೆ ನಾನು ಇನ್ನೂ ಕೊಡಬೇಕಾದ್ರೆ ತಗೊಂಡಿದ್ದೀನಲ್ಲ, ಅದನ್ನೂ ತಂದುಬಿಟ್ಟಿದ್ದೀನಿ. ಈಗ ನಾನೇನಾರು ಅಪ್ಪಿತಪ್ಪಿ ಇದು ಬೆಳ್ಳಿನೇ ಇಟ್ಕೊಳ್ರಪ್ಪ. ಇದು ನೋಡಿ, ಅಪ್ಪಿತಪ್ಪಿ ನಾನು ಇದಾಕ್ಬಿಟ್ಟಿದ್ರೆ ಕಬ್ಬಿಣದ ಕೊಟ್ಟವ್ರೇನವ್ರ? ಇದು ಬೆಳ್ಳಿನೇ. ಆಕ್ಸಿಡೈಸ್ಡ್ ಪಾಲಿಶ್ ಏನಂತಾರಮ್ಮ ಇದಕ್ಕೆ? ಕರೆಕ್ಟ್ ತಾಯಿ, ನಿನ್ಗಾರು ಗೊತ್ತಾಯ್ತಲ್ಲ. ಇದು ಬೆಳ್ಳಿನೇ, ಒರಿಜಿನಲ್ ಬೆಳ್ಳಿನೇ. ಇದು ಬೆಳ್ಳಿನೇ ತಗಪ್ಪ, ಇದು ಬೆಳ್ಳಿನೇ. ನಾನೇನಾರ ಚಿನ್ನ ಅಂತ ಯಾರಿಗಾರ ಹಾಕಿದ್ದೀನಾ? ಏನಪ್ಪ ಅಂದರೆ ನಾನು ಇದು ನಿಮ್ಗೆ ಹಾಕ್ಬಿಟ್ಟೆ. ಈ ಬೆಳ್ಳಿ ಇದು ಹಾಕ್ಬಿಟ್ರೆ ಹೆಣ್ಮಕ್ಳಿಗೆ ಬೆಳ್ಳಿ, ಗಂಡಸರಿಗೆ ಚಿನ್ನ ಅಂತಂದ್ರೆ ನಾನೇನ ಇದಕ್ಕೆ? ಆಮೇಲೆ ಖಡ್ಗ ಅನ್ನೋದು ಹಿಂದಿನ ಕಾಲದಲ್ಲಿ ಮಹಾರಾಜರುಗಳು ಚೆನ್ನಾಗಿ ಕೆಲಸ ಮಾಡೋನಿಗೆ ಯಾವನ್ ದಂಡನಾಯಕ ಯಾವನೇನು ಆ ಇದರಲ್ಲಿ ಯೋಚನೆಯಲ್ಲಿ ನಮ್ಮ ಕ್ಯಾಪ್ಟನ್ DK ಶಿವಕುಮಾರ್ ಅವರು ಅವತ್ತು ಕ್ಯಾಪ್ಟನ್ ಆಗಿದ್ದರು. ರಾಜ್ಯದ ಮುಖ್ಯಮಂತ್ರಿ KPCC ಅಧ್ಯಕ್ಷ ಇಸ್ತು ಕ್ಯಾಪ್ಟನ್ ಸಿದ್ದರಾಮಯ್ಯ ಹೇಳೋರಲ್ಲ. ಈಗ ನಮಗೆ BK ಹರಿಪ್ರಸಾದ್ ಇಸ್ ಕ್ಯಾಪ್ಟನ್ನು ಕಾಂಗ್ರೆಸ್ಸಿಗರಿಗೆ. ಇವರು ರಾಜ್ಯದ ಮುಖ್ಯಮಂತ್ರಿ. ಆದ್ರಲ್ಲಪ್ಪ ಗೌರವ ಕೊಡು. ಈಗ ನೀವು ಆನೆ ಕೊಡ್ತಿದ್ರಪ್ಪ, ನಾವು ಹುಣಸೂರಿಗೆ ಬಂದರೆ ಆನೆ ಕೊಡೋದು ಸಿಂಬಲ್ಗೆ. ಟೀಕ್ ಮೊದಲು ಮಾಡಿರೋದು ಆನೆಗೆ ಮಾಡಿ ಕೊಡೋವು, ಬೀಟೆ ಪಾಲಿಸಿದ್ರೆ ಬೀಟೆ ಆನೆಗಳು ಕೊಡುತ್ತೆ. ಆವಾಗ ಅದು ಸಾಂಕೇತಿಕವಾಗಿ ಒಂದು ಗೌರವ ಸಮಸ್ಯೆಗೆ ನಾವು ಈ ಹೊಸ ರೂಟ್ ಕಂಡ್ಕೊಂಡ್ರೆ ಇದರಲ್ಲೂ ಕೂಡ ಕೊಳತು ಮನಸ್ಸಿನವರು ಹಿಂಗೆ ವಿಷ ಬೀಜ ಬಿಡ್ತಾರಲ್ಲ. ಅದಕ್ಕೋಸ್ಕರ ನಾನು ಇವತ್ತಿನ ದಿನ ಮಾಧ್ಯಮದ ಮುಖಾಂತರನೇ ಅಪ್ಪಿತಪ್ಪಿ ನಾನೇನಾರ ಈ ಥರದ್ದು ಹಾಕ್ಬಿಟ್ಟಿದ್ರೆ ನೋಡು, ಅವ್ರಿಗೆ ಕಬ್ಬಣ ಇದೇನು ಹೆಂಗೆ ಕಾಣಿಸ್ತಾಯಿತ್ತು? ಬೆಳ್ಳಿ ಕಾಣಿಸ್ತಾಯಿತ್ತಾ? ಈಗ ಫ್ಯಾಷನ್ ಹೌದು ಅಲ್ವಮ್ಮ ಇದು? ಈಗ ಇದು ಫ್ಯಾಷನು. ನಿಮ್ಮ ಅಪ್ಪಿತಪ್ಪಿ ನಿನಗೆ 3 ಇಟ್ಟರು ಯಾವುದಮ್ಮ ನೀನು ಆಯ್ಕೆ ಮಾಡ್ತೀಯಾ? ಇದೇ ತಾನೇ ಆಯ್ಕೆ ಮಾಡೋದು? ಕೇಳ್ಕೋಬೇಕು. ಫ್ಯಾಷನ್ ಅದು.